ಫೈರ್ ಫೈಟು ಆವಾಗ 14 ವರ್ಷದ ಹಿಂದೆ ಮಾಡಿದ್ದು ನಮಗೆ ಇವಾಗ ನೆನೆಸ್ಕೊಂಡ್ರೆ ಅಯ್ಯೋ ಅಪ್ಪು ಸಾರ್ ಇದ್ದಾಗ ಇನ್ನೂ ಒಂದು ಫೈಟ್ ಏನಾದ್ರು ಒಂದು ಬೇರೆ ಥರ ಮಾಡ್ಬೋದಾಗಿತ್ತಲ್ಲ. ಯಾಕಂದರೆ ಆವಾಗ ಆ ಫೈಟ್ ಮಾಡುವಾಗ ನಾವು ಬರೀ 2 ಡೇಸು ಬರೀ 2 ಕಾಲ್ಸ್ ಇಟ್ಟು 6ರಿಂದ 2 ವಿತ್ ಟಾಕಿ ಸೇರಿ ತುಂಬ ಕಮ್ಮಿ ಟೈಮಲ್ಲಿ ಅಂಥ ಅದ್ಭುತವಾದ ಫೈಟ್ನ ನಾನು ಮಾಡಿಕೊಟ್ಟೆ. ಆ ಫೈರ್ ಫೈಟ್ ಮಾಡುವಾಗ ಸ್ಟಿಕ್ ಬೇಕಿತ್ತಲ್ಲ ಹೊಡೆಯೋದಕ್ಕೆ. ಆವಾಗ ನಮ್ಮ ಅಸಿಸ್ಟೆಂಟ್ ಇದ್ದಾನೆ KP ಮಂಜು ಅಂದ್ಬಿಟ್ಟು ಮಳ್ಳೆವಳೆಯವನು, ಅವರು ಒಳ್ಳೊಳ್ಳೆ ಸ್ಟಿಕ್ಗಳನ್ನ ನಮಗೆ ಸ್ಪೆಷಲ್ ಟಿಕ್ನ ಮಾಡ್ಕೊಂಡು ಕೊಟ್ಟ. ಏನು ಬೆಂಕಿ ಹೊಡೆದ್ರೆ ಬೆಂಕಿ ಒಳ್ಳೆ ಸುಮ್ಮನೆ ಹಂಗೆ ಆರ್ತಾ ಇರೋದು. ಅದು ನೋಡಿದ್ರೆ ಈಗ CG ವರ್ಕ್ ಏನೋ ಮಾಡಿದ್ದಾರೆ ಅಂದ್ಕೋಬೇಕು, ಅಷ್ಟು ಬ್ಯೂಟಿಫುಲ್ಲು ಫೈಟು. ಆ ಫೈಟಲ್ಲಿ ನಾನು ಫೈಟ್ ಕಂಪೋಸ್ ಮಾಡ್ತಿದ್ದಾಗ ಅಣ್ಣ ಹಿಂಗೆ ಅಂತಂದೆ. ಅಣ್ಣ ಏನಣ್ಣ ತಲೆ ಹೊಡಿಬೇಕಣ್ಣ ಫೈಟರ್ಸ್ಗೆ ಅಂದ. ಆ ಫೈಟರ್ಸ್ಗಳು ಏನಂತಾರೆ, ಅಯ್ಯೋ ಅಣ್ಣ ಹೊಡೀರಣ್ಣ, ನೀವೇನು ಹೊಡೀರಣ್ಣ, ಫೈಟ್ ಚೆನ್ನಾಗಿ ಬರಬೇಕಷ್ಟೇ ಅಂತ ಇದು ಮಾಡ್ತಿದ್ರು. ಅಪ್ಪು ಸಾರಿಗೆ ತುಂಬ ಎಂಕರೇಜ್ ಕೊಡ್ತಾ ಇದ್ದಾರಲ್ಲ ಫೈಟರ್ಸ್, ಅವ್ರಿಗೂ ಒಂಥರ ಇದಾಯಿತು. ಆಗ ಫೈಟ್ ನಡೀತಾ ಇರುವಾಗ ಒಂದೊಂದು ಶಾರ್ಟ್ನನ್ನು ನೋಡ್ತಾ ಇದ್ದಾರೆ, ಅಷ್ಟು ಚೆನ್ನಾಗಿ ಬರ್ತಾಯಿದೆ ಫೈಟು. ಆಗ ಫೈಟಲ್ಲಿ ಹಿಂಗೆ ಮಾಡುವಾಗ ಆಗ ಏನು ಮಾಡೋಯ್ತು, ಒಂದು ಅಟ್ ಎ ಟೈಮಲ್ಲಿ ಹೋಗಿ ಅಂತ ನ್ಯಾಚುರಲಾಗಿ ಹೋಗಿ ನೀನು ನೋಡಿ ಅಂತ ಹಂಗೆ ಕಂಪೋಸ್ ಮಾಡಿಬಿಟ್ನಲ್ಲ ಆ ಬೆಂಕಿಯಲ್ಲಿ. ಯಾಕಂದ್ರೆ ಬೆಂಕಿ ಪದೇ ಉರಿದೋಗ್ತಾ ಇರುತ್ತೆ. ಆಗ ಎತ್ತಿ ಹೊಡಿಬೇಕಾದ್ರೆ 3 ಅಟ್ ಎ ಟೈಮ್ ಹೊಡೆದ್ಬಿಟ್ರು. ಅಪ್ಪು ಸರ್ ತಲೆಗೇ ಹೊಡೆದ್ಬಿಟ್ರು. ತಲೆಯೆಲ್ಲ ನೋಡಿ ಅದೊಂದು ಶಾರ್ಟ್ಸಲ್ಲಿ ಫುಲ್ ಬೆಂಕಿಯೆಲ್ಲ ಹತ್ಕೊಂಡು ಈ ಐಬ್ರೋ ಇದು ರೆಪ್ಪೆ ಎಲ್ಲ ಪಾಪ ಕೈಯೆಲ್ಲ ಕಡೆ ಸುಟ್ಟೋಗ್ಬಿಟ್ಟಿತ್ತು. ಆಗ ಎಲ್ಲ ಬಂದು ಫುಲ್ ಭಯ ಪಟ್ಕೊಬಿಟ್ರು ಎಲ್ಲರೂ, ಅಯ್ಯೋ ಏನು ಈ ಥರ ಹಂಗೆ ಅಂತ. ಆಗ ಅಪ್ಪು ಸರು ಹಂಗೆ ಅಂದ್ಬಿಟ್ಟು ಹಿಂಗೆ ಪಾಪ ಇದಾಗಿತ್ತು. ಪಾಪ ಅವ್ರು ಏನು ಒಂದು ಮಾತನ್ನು ಮಾತಾಡಿಲ್ಲ. ತುಂಬ ಸಕ್ಕತ್ತಾಗಿ ಬಂದಿದೆ ಮಾಡೋಣ, ಇದೆಲ್ಲ ಬಿಡೋಣ, ಪರವಾಗಿಲ್ಲ ಬಿಡೋಣ ಅಂದ್ಬಿಟ್ಟು ಮತ್ತೆ ಇದು ಮಾಡಿದ್ರು. ಆಗ ಸೂರ್ಯ ಡೈರೆಕ್ಟ್ರೆಲ್ಲ ಬೇಡ ಮಾಸ್ಟರ್ ಸಾಕು ಅಂತ ಇದು ಮಾಡ್ತಿರು. ನಾನು ಇಲ್ಲ ಸರ್ ಮಾಡೋಣ ಬಿಡಿ ಸರ್ ಅಂತ ಹೇಳ್ಬಿಟ್ಟು ಮತ್ತೆ ಫೈಟನ್ನ ಸ್ಟಾರ್ಟ್ ಮಾಡಿದಾಗ ನನಗೊಂದು ಬ್ಯಾಕ್ ಲಿಫ್ಟ್ ಬೇಕಿತ್ತು. ಆಗ ಅಣ್ಣ ಹಿಂಗೆ ಹೊಡಿತಾರೆ, ಹಿಂಗೆ ಬ್ಯಾಕ್ ಲಿಫ್ಟು. ಅವ್ರೇನಂದ್ರು, ಅಣ್ಣ ಬ್ಯಾಕ್ ಲಿಫ್ಟ್ ಹೊಡೆದು ತುಂಬ ದಿನ ಆಗ್ಬಿಟ್ಟಿದ್ದಾನೆ, ಬಾಣ ನಾನು ಎಲ್ಪ್ ಕೊಡ್ತೀನಿ ಹಿಂಗೇನಣ್ಣ ಅಂತಂದ. ಹೌದಾ ಕೊಡಿ ಮಾಸ್ಟರ್ ಅಂತ ಹಿಂಗೆ ಎಲ್ಪ್ ಕೊಡೋಣ ಹಿಂಗಂತಂದರೆ ಟಕ್ಕಂತ ಅವರೇ ಹೊಡೆದ್ಬಿಟ್ರು ಬ್ಯಾಕ್ ಲಿಫ್ಟು. ಏನಣ್ಣ ಇಷ್ಟು ಚೆನ್ನಾಗಿ ಹೊಡಿತಿರಲ್ಲ ಬಣ್ಣ ಅಂತಲೇ ಸರಿ ಅಂದ್ಬಿಟ್ಟು ಬ್ಯಾಕ್ ಲಿಫ್ಟ್ ಹೊಡೆದ್ಬಿಟ್ಟು ಗೋಡೆ ಹತ್ತು ಬ್ಯಾಕ್ ಸಮರ್ ಸಾಲ್ಟ್ ಹಂಗೆ ಹೊಡೆದ್ರು. ಹಂಗೆ ಹೊಟ್ಟು ಟಕ್ಕಂದ ನಿಂತ್ಕೊಂಡು ತಕ್ಷಣ ಏನಣ್ಣ ಅಂತ ಎಲ್ಲರೂ ಕ್ಲಾಪ್ಸ್ ಹೊಡೆದು. ಎಷ್ಟು ಅದ್ಭುತದ್ದು ಇದು ಕೋಪ್ರೇಟ್ ಅಂದರೆ ಫೈಟರ್ಸ್ ಇದನ್ನು ಜಾಕಿಯಲ್ಲಿ ತುಂಬಾ ಚೆನ್ನಾಗಿ ಬಂತು. ಮತ್ತು ನಮ್ಮ ಕ್ಯಾಮ್ರಾಮನ್ ಸತ್ಯ ಹೆಗಡೆ ಅವರು ತುಂಬ ನ್ಯಾಚುರಲಾಗಿ ಪ್ರತಿಯೊಂದು ಶಾಟ್ನ ನಾವು ಹೆಂಗೆ ಹೇಳ್ತೀವಿ ಹಂಗೆ ನೀಟಾಗಿ ಮಾಡಿಕೊಟ್ರು. ಫೈಟರ್ಸು ತುಂಬ ರಿಸ್ಕ್ ತಗೊಂಡ್ರು. ಅದಕ್ಕೆ ಜಾಕಿ ಫಿಲಮಲ್ಲಿ ಫೈರ್ ಫೈಟ್ ನೋಡ್ಬಿಟ್ಟು ಪ್ರತಿಯೊಬ್ಬರೂ ಜಾಕಿಲಿ ಫೈರ್ ಫೈಟ್ನ ತುಂಬ ಇಷ್ಟಪಡ್ತಾರೆ. ಎಲ್ಲಿ ಶೂಟ್ ಮಾಡಿದ್ದು? ಎಷ್ಟು ಜನ ಫೈಟರ್ಸ್ ಇದ್ದರು? ಫೈಟರ್ಸು ಒಂದು 6 ಜನ ಇದ್ದರು. ಉಳ್ಳಾಳು ಅಮ್ಮಾಶ್ರಮ ಉಳ್ಳಾಳು ಅಲ್ಲೇ ಮಾಡಿದ್ದು ನಾವು ಫೈಟು. ನೋಡಿದು ಈ ಥರ ಹಿಂಗೆ ಅಂತ ಬೆಂಕಿದ ಹೌದಾ ಹಿಂಗೆ ಅಂತ ಹೇಳ್ದು ಅಲ್ಲೇ ಟಕ್ ಅಂತ ಮುಗಿಸ್ಬಿಟ್ಟು ತುಂಬಾ ಜಾಕಿ ಫಿಲಮಲ್ಲಿ ತುಂಬ ಇದಾಯ್ತು ಅದು. ಅಪ್ಪು ಸರ್ ಏನಂದ್ರು ಫೈನಲಿ? ಅಂದರೆ ಈಗ ಶೂಟಿಂಗ್ ಮಾಡ್ತಿರೋವಾಗ ಮಾನಿಟ್ರಲ್ಲಿ ನೋಡಿ ಸೂಪರ್ ಆಗಿದೆ ಅನ್ನೋದು ಬೇರೆ, ಸಿನಿಮಾ ರಿಲೀಸ್ ಆದಮೇಲೆ ಅದಕ್ಕೆ ಆಮೇಲೆ ಆವಾಗ ಅದಾದಮೇಲೂ ನನಗೆ ಸಿಕ್ಕಿದ್ರು, ಅಣ್ಣ ಏನಣ್ಣ ಅಷ್ಟು ಚೆನ್ನಾಗಿ ಬಂದಿದೆ ಅಣ್ಣ ಅಂದ್ಬಿಟ್ಟು ಫುಲ್ಲು ತಪ್ಕೊಂಡ್ರು ನನಗೆ. ತಪ್ಕೊಂಡು ಸಕ್ಕದಾಗಿ ಮಾಡಿದ್ದೀರ ಅಣ್ಣ ಸಕ್ಕದಾಗಿ ನಾವು ಮಾಡಿಸಿದ್ದು ನೀವು ಮಾಡಿದ್ದೀರ ಅಣ್ಣ, ಎಲ್ಲ ಥರನ ಅಷ್ಟು ರಿಸ್ಕ್ ಪಾಪ ನಿಮಗೆ ಕೊಟ್ಟೆ, ಸಾರಿ ಅಣ್ಣ ಅಂದೆ. ಏನಕ್ಕೆ ಅಷ್ಟೇ ಸಾರಿ ಅಂತೀರ ಹುಡಿ ಹೆಂಗೆ ಅಂದ್ಬಿಟ್ಟು. ಆಮೇಲೆ ಅಪ್ಪು ಸಾರೂ ಕೂಡ ಫೈಟರ್ಸ್ನು ಕೂಡ ಪ್ರತಿಯೊಂದು ಫೈಟಲ್ಲೂ ಕೂಡ ಅಪ್ಪು ಸಾರು ಪಾಪ ಫೈಟರ್ಸ್ನನ್ನು ತುಂಬ ಚೆನ್ನಾಗಿ ನೋಡ್ಕೋತಾರೆ. ಒಂಥರ ಅವರು ಅಂದರೆ ಒಂಥರ ಫ್ರೆಂಡ್ಲಿ. ಯಾಕಂದರೆ ನಮಗೂ ತುಂಬ ಕಂಫರ್ಟಬಲ್ಲು ಫೈಟ್ಗೆ ಅಪ್ಪು ಸಾರು. ತುಂಬಾ ಅದಕ್ಕೆ ನೀಟಾಗಿ ಬಂತು.